हेलो हेलो गाइस, गाइस। हम देख रहे हैं जी कंटारा मूवी। तो शिवा ने तो भाई पुलिस वालों के साथ भी पंगा ले लिया। आगे देखते हैं क्या होता है। प्ले। ನಿಂದೊಂದು ಸೆಟ್ಟಿಂಗ್ ಇತ್ತಲ್ಲ, ಬೈಕಲ್ಲಿ ಭಾರಿ ಓಡಾಡ್ತಿದ್ದೆ. ಶಿವ ಎಲ್ಲಿಗೆ ಬಂತದ? ಅದಿತ್ತು ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಸತ್ತ ಅಲ್ಲ, ಅವಳು ನನ್ನ ಕೆಲಸದಿಂದ ಎಕ್ಸ್ಪ್ಲೋರ್ ಅದಾನೆ. ಆ ಹುಡುಗಿ ಅಂತ ಮಾಡ್ತಾಳೆ. ಆ DRF ಹೇಳಿದ್ದನ್ನು ಮಾಡಿದ್ದಾಳೆ ಅಷ್ಟೆ. ಅವನನ್ನು ಕೆಲಸದಿಂದ ಎಕ್ಸ್ಪ್ಲೋರಾ? ಹಾಗೆಲ್ಲ ತೆಗಿಸ್ಲಿಕ್ಕೆ ಆಗೋದಿಲ್ಲ ಶಿವ. ಅವ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಮಾತ್ರ ತೆಗಿಸ್ಬೋದು. ಹೌದಾ? ಹಾಗಾದ್ರೆ ಅವ್ನು ಕೆಲಸ ಮಾಡ್ತಿದ್ದಾಗ ಮಾಡುವಲ್ಲ, ಮತ್ತೆ ನೀವಿದ್ದೀರಲ್ಲ ನಮ್ಮೊಟ್ಟಿಗೆ. ನಿನ್ನ ತಲೆ ಉಂಟಲ್ಲ ಶಿವ, ಹೇಳಿದ್ದು ರಪ್ಪ ಗೊತ್ತಾಗ್ತದೆ. ಸಿಗ್ನಲ್ ಬಂತಲ್ಲ. ಎಂತ ಉಂಟು ಹೇಳ ಸರಿಯಾಗಿ. ಟಾರ್ಚ್ ಹಿಡಿಯ ಮರೆ, ಇಲ್ಲಿ ಕಣ್ಣು ಟಾರ್ಚ್ ಹಿಡಿದಿಲ್ಲ. ಇಟ್ಕೊಳ್ಳಿ, ಜೀವ ಇದ್ರೆ ಇನ್ನೊಮ್ಮೆ ಬರ್ಬೋದು. ಎಲ್ಲಿ ಮರೆ, ಅವಳ ಗಂಡ ಬರ್ತಾನಂತೆ ನಾಳೆ. ನೀವು ಹೇಗೆ ಮನೆ ಹೋಗಿ ಶಿವ, ನಿಲ್ಲು ಮರೆ ನೀನು. ಗೊತ್ತಲ್ಲದ ಹೊತ್ತಿಗೆ ತಿರುಗಬೇಡ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ನನಗೆ. ಬೇಕಾದನ್ನು ಬಿಟ್ಟು ಬೇಡದ್ದೆಲ್ಲ ಮಾಡಿದರೆ ಹೀಗೆ ಆಗುದು. ಸುಮ್ಮನೆ ಬೈತಾ ಕೂರ್ಬೇಡಿ, ಹುಷಾರಾಗ್ಲಿ ಒಮ್ಮೆ. ನೀ ಸಣ್ಣವಾಗಿದ್ದಾಗ ನಿನಗೆ ಹೇಳ್ತಿದ್ದೇನೆ ಮಾರೆ, ನಿನ್ನಪ್ಪ ನಿನ್ನ ಪ್ರಾಯದಲ್ಲೇ 4 ತಿರುಗಿ ದೈವ ದರ್ಶನ ಕೊಡ್ತಿದ್ದ. ನಿನಗಿದು ಯಾವುದು ಅರ್ಥ ಆಗುದಿಲ್ಲಲ್ಲ ಮಾರೆ. ಹೇಗೆ ಅರ್ಥ ಆಗುದು? ಈ ಬ್ಯಾವರ್ಸಿಗಳೊಟ್ಟಿಗೆ ತಿರುಗಿದ್ರೆ ಏನಾದ್ರೂ ಒಳ್ಳೇದು ಮಾಡ್ಲಿಕ್ಕೆ ಪುರ್ಸೊತ್ತಾಗ್ಬೇಕಲ್ಲ. ಸುಮ್ಮನೆ ನಮ್ಗೆ ಅಂತ ಬೈದು ಮಾರೆ, ನಾವು ನಿಮ್ಮ ಕಣ್ಣಿಗೆ ಕೊಟ್ಟಿದ್ದೇವಾ? ಮುಸುಡಿ ಇಡ್ತೇನೆ, ಸುಮ್ಮನೆ ಗೊತ್ತಾಳ. ಮತ್ತೆಂತ ಮಾರೆ, ಯಾವಾಗ ನೋಡಿದ್ರು ನಮಗೆ ಬೈಕಿರ್ತು. ಆಚೆಗೆ ಹೊರಗಿರ್ತೇವೆ, ಜಾಗ್ರತೆ. ನಿನ್ಗೆಂತವ್ರು ಹೇಳಿಕ್ಕಿದ್ರೆ ನನಗೆ ಹೇಳು, ಬೇರೆಯವ್ರು ಬೆರಳೆಂತ ತೋರಿಸೋದು. ಎಂತಾರು ಹೇಳಿದ್ರೆ ಕೋಪ ಬರ್ಲಿಕ್ಕೆ ಆಯ್ತು. ಸರಿ ನಿಲ್ಸು, ಚಿಕ್ಕ ವಿಷಯನ ದೊಡ್ಡದು ಮಾಡೋದು ಬೇಡ. ಅಣ್ಣ, ಹೋಗುವಾಗ ದೈವಕ್ಕೆ ಒಂದು ಕೈ ಮುಗಿದು ಹೋಗಾಯ್ತಾ, ಎಲ್ಲ ಒಳ್ಳೇದಾಗ್ತದೆ. ಆಯ್ತು. ಹಾಗೋ ಬಂದಲ್ಲ ಫಾರೆಸ್ಟ್ ಆಫೀಸರ್ ಹಾಲ್ ಕಟ್. ಆರ್ಡರ್ ಕಿತ್ತಾಗಿದ್ದ ತಕ್ಷಣ ಕಾಡೇನು ಅವ್ರದ್ದಾಗ್ಬಿಡಲ್ಲ. ಅದೇನು ಮಾಡ್ತಾರೋ ನೋಡೇ ಬಿಡೋಣ. ಸರಿ ಉಂಟಲ್ಲ. ರಾಂಬ, ನಿಂದೊಂದು ಗನ್ ಒಂದು ರಿಪೇರಿ ಮಾಡಿಸು. ಇನ್ಮೇಲೆ ನಮ್ದು ಟ್ರೈನಿಂಗ್ ಸ್ಟಾರ್ಟ್ ಅಲ್ಲ. ಹೌದಾ? ಬಾಕಿಯವರೆಗೆ ನಮ್ದು ಗುರಿ ತಪ್ಪುದಿಲ್ಲ. ಗುಡಿ ಸಿರುನ ಗುಡ್ಡಿ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿತು. ಲೇ 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 ಲೇಲ, ಲೇ 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 ಲೇಲ. ಕೈಪಾಡೆ ಹೊಳೆಯಲ್ಲಿ ಧೂಳಿ ಕಂಡಿತು, ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು. ಲೇ 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 ಲೇಲ, ಲೇ 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 ಲೇಲ. ಹತ್ತಿಗ ಕಾಯಿನಪ್ಪ ಗೊಪ್ಪದೆ ಸಣ್ಣದೊಂದು ಜಿಂಕಿ ಓಡು ಬಂದಿತ್ತು. ವಾರ್ತೆಗಳ ಮರುಪ್ರಸಾರ. ಸತ್ಯಮಂಗಲ ಕಾಡಿನಲ್ಲಿ 3 ಜನ ಅರಣ್ಯ ಅಧಿಕಾರಿಗಳನ್ನು ಅಪಹರಿಸಿದ ಕಾಡುಗಳ್ಳ ವೀರಪ್ಪನ್ ಬೇಡಿಕೆ ಪೂರ್ಣಗೊಳಿಸದಿದ್ದಲ್ಲಿ ಅಧಿಕಾರಿಗಳ ತಲೆ ಕಡಿಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಎಂತ ಜನ ಇರ್ತಾರೆ, ನಮ್ಮಷ್ಟು ಪಾಪ ಅಲ್ಲ. ಅಣ್ಣ, ಸಾಹೇಬ್ರಿಗೆ ನಮ್ಮಲ್ಲಿ ಒಂದು ಚಾ ಕೊಡಿ. ದುಷ್ಟಶಕ್ತಿಗಳು ಗಡಿದಾಡಿದರೆ ಪೆಟ್ಟು ನೀನೇ ಕೊಡಬೇಕು ಗುಳಿಗ. ಕಟ್ಟಾದ ಅಂಚಿನಲ್ಲಿ ಹುಲಿ ಹೊಂಚಿದೆ. ಜಾಗ ನಮ್ಗೆ ಗೊತ್ತಿದೆ ಅಂತ ಪೋಸ್ಟಿಂಗ್ ಮಾಡಿಸ್ಕೊಂಡ್ರಿ ಮರಗಳು ಹೋಗ್ತಿರೋ ನಿಮ್ಮ ರೆಪ್ಯುಟೇಷನ್ ಹೋಗ್ತಿದೆ.
ಕಟ್ಟೋದಾ ಬೇಟೆ ಆಡೋದಾ. ಶಿಕಾರಿನೂ ಜೋರ ನಡೀತಿದೆ. ಈ ಸರ್ತಿ ದೊಡ್ಡದ ಅಂತ. ಆದರೆ ಒಂದು 70 kg ಉಂಟು. ನೀವೀಗಲ್ಲ, ನಾ ಸಣ್ಣದಿರುವಾಗ ಭಯಂಕರ ಶಿಕಾರಿ ಮಾಡಿ. ಓ ನೋಡುವಾಗ ಕಾಣುದಿಲ್ಲ. ಬನ್ನಿ ಬರ್ತೇನೆ. ಏನು ಸೇಡ್ ತಿರ್ಸ್ಕೊತಾ ಇದ್ದೀರಾ? ನೀವು ನಮ್ಮ ಫಾರೆಸ್ಟ್ ಆಫೀಸರ್ ಮಾರೆ, ನಿಮ್ಮ ಹತ್ರ ಸೈಡು. ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗೋ ಒಂದು ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹಚ್ಚಿಬಿಡ್ತೀನಿ. ಅದ್ರಲ್ಲಿ ಒಮ್ಮೆ ಹೋಗ್ಬೇಕಲ್ಲ. ನಾವು ಸಹ ಬರ್ತೇವಾ? ನಿಮ್ಮ ಪ್ರಾಣಿಗಳು ಬಂದು ನಮ್ಮ ಹೊಲ ಹಾಳು ಮಾಡ್ತದಲ್ಲ, ಆಗ ನಾವೆಂತ ಮಾಡ್ಬೇಕು? ಶೂಟ್ ಮಾಡ್ಬೇಕಷ್ಟೇ. ಮಾಂಸ ಅದು ಸಿಗ್ತದೆ. ಕಾಡಲ್ಲಿ ಪ್ರಾಣಿಗಳು ಎಷ್ಟಿವೆ ಅಂತ ನಮಗೆ ಲೆಕ್ಕ ಇದೆ. ಶಿಕಾರಿ ಮಾಡೋರು ಜನ ಇದ್ದೀರಾ ಅಂತ ನಿಮಗೆ ಲೆಕ್ಕ ಇರಲಿ. ಎಲ್ಲಿ ಮಿಸ್ ಆದರೂ ಇಬ್ರಿಗೂ ಲೆಕ್ಕ ಸಿಗತ್ತೆ. ಓ, ಶಿಕಾರಿ ಮಾಡ್ಲಿಕ್ಕಿಲ್ಲ ಅಂದ್ರೆ ನಮ್ಮ ಗನ್ನಿಗೆ ಅಂತ ಲೈಸೆನ್ಸ್ ದೀಪಾವಳಿ ಬಿಡ್ಲಿಕ್ಕೆ ಕೊಟ್ಟಿದ್ದಾನ. ಮಾತಾಡುವ ಬಂದಿರಾ? ರಮಣ, ಹೊಸ ಚೆಕ್ ಪೋಸ್ಟಾ? ಕಳ್ದ ಕಾಟ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ. ಅದು ಒಳ್ಳೆಯದಲ್ಲ. ಬರ್ತೇವೆ. ಆಯ್ತಾಯ್ತು. ಹತ್ತೂರ ಹುತ್ತದಲ್ಲಿ ಹಾವು ಮಲಗಿದೆ, ಕತ್ತಾದಿ ಬಡಿಯೋದ ಹಾಲು ಸುರಿಯೋದ, ಗಾಯಗೊಂಡ ರಜಾ ಹುಲಿ ಗುಟುರು ಹಾಕ್ತಿದೆ, ಊಟಕ್ಕೆ ಕಟ್ಟೋದ ಬೇಟೆ ಆಡೋದ. ಆಕೆ ಗುಡಿ ಈಕೆ ಗುಡಿ ಸಿರುರ ಗುಡ್ಡಿ ನಮ್ಮ ಕಂಡ ನೈಲ ಸಂಜೆ ಕೀಟು ಲೇ 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 ಲ. ಏನದು? ಅದು ಕೂದಲು ದುರದಕ್ಕೆ ಈ ಸೊಪ್ಪು ಹಾಕಿದ್ರೆ ಒಳ್ಳೇದು ಅಂತ ಹೆಂಡತಿ ಹೇಳಿದ್ಲು. ಇದನ್ನ ತಗೊಂಡು ಸೀದಾ ಊರಿಗೆ ಹೋಗುದು. ಬೇಕು ಅಂತಿದ್ದಿಲ್ಲ, ಕಡ್ಕೊಂಡು ಹೋಗಿ ಕಾಡಿ ನೀನು ಮಕ್ಕಳು. ತುಂಬ ಸಲ ಆಯ್ತು ಪೇಟದಿಂದ ನಾಚಿಕೆ ಇಟ್ಟದು. ಈ ಸಲ ಮಾತ್ರ ಯಾರಿಗೂ ಹೇಳುದಿಲ್ಲ. ನಾನು ಸುಳ್ಳು ಹೇಳುದಲ್ಲ, ಬೇಕಾದ್ರೆ ನೀವೇ ಹಾಕಿ ನೋಡಿ, ಕೂದಲು ಬರ್ತದೆ. ನಿಮ್ ಸಾಕ ನೋಡಿ. ನಂಗೆ ಬೇಡ ಸರ್. ಹೊಡೀರಿ, ಪರವಾಗಿಲ್ಲ. ಮುಜುಗಾರ ಪಟ್ಕೋಬಿಡಿ. ನೀರು ಕಮ್ಮಿ ಆಯ್ತು ಸರ್. ಕಮ್ಮಿಯ ಆಗ್ಲೇ ಇಲ್ಲ. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಸರ್. ಇನ್ನೊಂದು ಬೇಕು ಹಾಕ್ಲಾ? ಛೇ, ಅದಲ್ಲ ಸರ್. ಅದು ಪೇಮೆಂಟಿಗೆ ದಣಿಗಳ ಹಿಂದೆ ತಿರುಗಿ ತಿರುಗಿ ಸಾಕಾಗಿದೆ ಸರ್. ಆ ಮರದ ಟೆಂಡರ್ ಒಂದು ನನಗೆ ಡೈರೆಕ್ಟ್ ಆಗಿದ್ರೆ. ಧರ್ಮಕ್ಕೆ ಅಲ್ಲ ಸರ್, ನನ್ನಿಂದ ಕೂಡ ನಿಮ್ಗೊಂದು ಹೆಲ್ಪ್ ಉಂಟು. ಏನು? ಶಿವ ಮತ್ತು ಗ್ಯಾಂಗನ್ನು ಹಿಡಿಸಿ ಕೊಡ್ತೇನೆ ಸರ್. ಹೇಗನ್ನಲ್ಲ, ಈ ಸುಂದರ ಅಂತ ಊರಿಗೆ ಹೋಗಿ ಮುಂಚೆ ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಬಂದದ್ದು. ಆಫೀಸರ್ ಹೊಡೆದಕ್ಕೆ ಸೇಡು. ಅವ ಜನ ಸ್ವಲ್ಪ ಉಗ್ರ ಅಲ್ಲ. ಎಷ್ಟು ದೊಡ್ಡ ಮರವ! ನೀನಿಂದ ಮರ ಕಡ್ತಿದ್ದೇನಾ? ಇದಕ್ಕಿಂತ ಸ್ವಲ್ಪ ಚಿಕ್ಕದು. ಅದೇ ಕಡೆಯಿಂದ ಸಾರಿ ಬಿಟ್ಟದ್ದು ಎಲ್ಲ ತಿಂದು ಮುಗಿಸ್ ಮಾಡಿ ಬಾರಿ ಸಾವು ಸ್ವಲ್ಪ ನಮ್ಗೆ ಸಿಡಿ. ಈ ಮರ ಕಡಿಯ ಜೋರು ಮಳೆ ಸರ್ ಇವತ್ತು. ಸರ್ ಮೆಲ್ಲ ಹೊಂಡ ಮೆಲ್ಲ ಹೋಗುವ ಮುರಳಿ. ಅವ್ರು ಎಲ್ಲಿಗೆ ಸಹ ಹೋಗುದಿಲ್ಲ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ತಾನೆ? ಪಕ್ಕ ಇದೆ ಸರ್, ಪಕ್ಕ ಇದೆ. ಅವ ಬೋಳಿ ಮಕ್ಕಳಿಗೆ ಕಾಡಿನಲ್ಲಿ ಪ್ರಾಣಿಗಳನ್ನ ಕೊಂದು ತಿಂದು ಕೊಬ್ಬು ಹೆಚ್ಚಾಗಿದೆ. ಅವನಿಗೆ ನೀವು ಜೈಲೂಟ ಮಾಡಿಸಿ ಸರಿ ಆಗ್ತದೆ. ಹುಳ, ಈ ಮರದ ದೇಶದಲ್ಲಿ ಆ ನಾಯಿದ ಕೆಲಸ ಗ್ಯಾರಂಟಿ ಹೋಗ್ತದ? ಹೋಗದಿದ್ರೆ ಉಂಟಲ್ಲ, ಇದಕ್ಕಿಂತ ದೊಡ್ಡದೆಂತಾದ್ರೂ ಮಾಡುವ. ಹುಲಿದು ಚರ್ಮ, ಚಿರತೆ, ಇದು ನಮ್ಮ ಕಾಡಲ್ಲಿ ಆನೆ ಇಲ್ಲಲ್ಲ, ಇದ್ರ ದಂತ ಸಿಕ್ತಿದ್ ಮಾರ. ಹೋಗಿಲೆ ಅಂತ ಹೋಗಿಲಿ ಅಪ್ಪನ ಮೆನಸು. ಶಿವ ಎಲ್ಲಿಗ? ಇರ ಕರ್ಗಸ ಉಂಟಲ್ಲಿ. ಶಬ್ದ ಬರ್ತಾವೆ. ನೀವು ಇಷ್ಟು
ಇಷ್ಟೊತ್ತು ಮರ ಕಡ್ದ ದಿವನ್ನ ಕೊಲ್ಲಿಕ್ಕೂ ಮಾರೆ ರಾಮ ರಾಮ. ಎಂತ ಹಲ್ಕಟ್ ಕೆಲಸ ಮಾಡಿದ್ರಿ ಶಿವ, ತಲೆ ಸರಿ ಉಂಟಾ ನಿಮಗೆ? ಬೇಕಂತ ಮಾಡಿದ್ದಲ್ಲ ದನಿ. ಯಾರು ನಂಬ್ತಾರೆ ಹೇಳು? ನಿಮಗೂ ಫಾರೆಸ್ಟ್ ಆಫೀಸರ್ಗೂ ಇರುವ ಜಗಳ ಇಡೀ ಊರಿಗೆ ಗೊತ್ತುಂಟು. ಮಾಡ್ರಿ ಕೇಸ್ ಮಾರ ಇದು. ಈಗ ಎಂತ ಮಾಡೋದು? ಇಲ್ಲೆಲ್ಲ ನಾನು ನೋಡ್ಕೊಳ್ತೇನೆ. ಕಾಡು ಗೊತ್ತುಂಟಲ್ಲ ಶಿವನಿಗೆ, ಸ್ವಲ್ಪ ಸಮಯ ಮಾಯ. ನಾನು ಅವ್ರಿಗೆ ಸಿಗ್ನಲ್ ಕೊಟ್ಟು ಅವ್ರು ನಾನು ಹಿಂದೆ ಬರ್ತಾನೆ ಅಂತ ಶಿವ. ಯಾರು ಇಲ್ಲ ಸರ್. ಏನಾದ್ರು ಬಿಟ್ಟೋಗಿದಾರಾ? ಇಲ್ಲ, ಎತ್ತ ಇಲ್ಲ. ಸರಿ ಬಾ. ನಮ್ಮಿಂದಾಗಿ ಧರ್ಮಕ್ಕೆ ಗಾಡಿಯಲ್ಲಿದ್ದವರದೆಲ್ಲ ಜೀವ ಹೋಯ್ತು. ಹೌದೌದು, ನಮ್ಮ ಅಧಿಕ ಪ್ರಸಂಗ ಸ್ವಲ್ಪ ಜಾಸ್ತಿ ಆಯ್ತು. ಸಿಕ್ಕಿಬಿದ್ದರೆ ಎಲ್ಲರೂ ಧರ್ಮಕ್ಕೆ ಜೈಲಲ್ಲಿ ಕೂತ್ಕೊಳ್ಬೇಕಲ್ಲ ಮಾರೆ ಸಾವು. ನೀವೆಲ್ಲ ಹೊರಡಿ. ಮರ ಬೆಳೆಸಿದ್ ನಾನೇ ತಪ್ಕೊಂಡು ಜೈಲಿಗೆ ಹೋಗ್ತೇನೆ. ಮುಂದೆ ಎಂತ ಮಾಡೋದು ಅಂತ ಆಲೋಚನೆ ಮಾಡೋದು ಬಿಟ್ಟು ಸತ್ತವ್ರಿಗೆ ವಜಾ ಮಾಡ್ತಾ ಇದ್ದಾರೆ. बाजार ठीक है। ಹತ್ರ ಬಂದ್ರೆ ಕೊಲ್ತೇನೆ ಬೇವರ್ಸಿ. ನಾನ್ಸ ಜನಪ್ರತಾಪು ಎಂತದ ಕನಸ ಸಾವು. ಸುಂದರ ಎಂತ ಹೆದರ್ಬೇಡವಾ, ಗುಳಿಗನು ಒಂದು ಕೋಳಿ ಕೊಟ್ರೆ ಎಲ್ಲ ಸರಿ ಆಗ್ತದೆ. तो झाड़ फूक क्यों नहीं करवा लेता? खुद तो डरता है, दूसरों को भी डरा मारता है. तो बाकी ये पार्ट काफ़ी ज़्यादा अच्छा था. तो इसमें जो है ना, अब शिवा ने खुद तो नहीं किया, लेकिन वैसे क्या अचानक हुआ कि भाई उनके आते सारी वो पेड़ उनके ऊपर गिर गए. अभी तक उन्होंने अपना काम फिनिश नहीं किया था, फिर तो काट रहे थे. और मुझे लग रहा है कि ये इनको मारने वाला कोई और था, क्योंकि ये जो जगह थी ना, ये वो भगवान को जैसे इन लोगों को मिली थी ना. जब उन्होंने फर्स्ट बार देखा था कि उन लोगों को उन्होंने कहा था कि ये जगह दे दो रहने के लिए, वो उनको जगह मिल गई. लेकिन अब ये जो पुलिस ऑफिसर है, ये चाहता है कि जगह खाली हो जाए, लोग यहाँ से चले जाएँ. तो इस वजह से उसको मारा गया है, लेकिन शिवा की तरफ से नहीं, पीछे कोई और है उसको मारने वाला. मुझे ये समझ आई है. हाँ जी, तो देखते हैं अगला पार्ट आपको चला. लाइक करें, मिलते हैं रिएक्शन. बाय.